ಅಂತ ಅನ್ಬೇಕು ಮಗಳೇ. ಏನು ಗಂಟ ತಗೊಂಬನಿ ಇಲ್ಲಿ. ಇಲ್ಲ ನನ್ಗೆ ಗೊತ್ತಿದ್ದು. ಕಟ್ಕೊಳ್ಳೋದು ಈಗ. ಮಾಡಪ್ಪ ಅಮ್ಮನ ವಿಡಿಯೋ ಮಾಡು. ಡ್ಯಾಡಿ ವಿಡಿಯೋ ಮಾಡು, ದೂರ ನಿಂತ್ಕ. ಡ್ಯಾಡಿ ಮಾತಾಡ್ತಾರೆ. ನೀನ್ ಹಿಡ್ಕ. ಸರಿ ಹಿಡ್ಕೊ ಮಗ್ನೆ. ಅವ್ರು ಕಸ ಎಸಿಬಾರ್ದು. ಎಸ್ತಾಗ ಏನಾಗುತ್ತೆ ಇದು ಕರ್ಗಲ್ಲ. ಕರ್ಕ ಬಂತ. ಮನೆಗೊಂದು ಮರ ಅಂತ ಹೆಂಗೆ ಹೇಳ್ತಾರೆ ಹಂಗೆ ಮರಕ್ಕೊಂದು ಬಾಟ್ಲು ಅಂತ ಇಟ್ಟಿದ್ದಾರೆ ಇಲ್ಲಿ ಜನ. ನೋಡಿ ಎಲ್ಲೋದು ಒಂದೊಂದು ಮರಕ್ಕೊಂದೊಂದು ಬಾಟ್ಲು. ಇಡೀರಿ ಕ್ಯಾಮ್ರಾಮನ್ ಕರೆಕ್ಟಾಗಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ಜಾವ 5:15 ಆಗಿದೆ ಅನಿಸುತ್ತೆ. ಎದ್ದು ಗ್ರೀನ್ ಟೀ ಮಾಡಿಕೊಂಡು ಕುಡಿತಾ ಇದ್ದೇನೆ. ಇವತ್ತು ನನ್ನ ಮಗಳದ್ದು ಟೂರ್ನಮೆಂಟ್ ಉಂಟು ಕರಾಟೆದು. ಸೊ ಹಾಗಾಗಿ ಕುಶಾಲನಗರ ಹೋಗಬೇಕು. ಬೇಗ ಎದ್ದಿದ್ನಲ್ಲ, ಇನ್ನು ನನಗೆ ಮಲಗಿದ್ದವ್ರನ್ನ ಎದ್ದೇಳಿಸೋದಂದರೆ ತುಂಬಾ ಬೇಜಾರಾಗುತ್ತೆ. ಬಟ್ ಅಲ್ಲಿಗೆ 8:30 ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಒಂದು 6 ಗಂಟೆ 6:30 ಹಂಗೆ ಹೊರಡೋಣ ಅಂತ ಹೇಳಿ ನಾನು ಎದ್ದೆ ರೆಡಿಯಾಗಿದ್ದೀನಿ. ನಮ್ಮ ಮನೆಯವ್ರು ಮಲಗಿದಾಗಲೇ 3 ಗಂಟೆ 3:30 ಆಗಿತ್ತು ಅವ್ರದ್ದೆಲ್ಲ ಕೆಲಸ ಎಲ್ಲ ಮುಗಿಸಿ. ಅವರು ಅಷ್ಟೇ ಸಂಜೆ ಅಷ್ಟೇ ಹಾಸನಿಂದ ಬಂದಿದ್ದರು. ಟೈಮ್ ಬೇಕು ಮಲಗೋಕ್ಕೆ, ಡ್ರೈವ್ ಮಾಡೋಕ್ಕೆ. ಸೊ ಹಾಗಾಗಿ ಒಂದು 6-6:30 ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು 5:30 ಎದ್ದಿದ್ದೀನಲ್ಲ, ಏನೋ ಒಂಥರ ಚೆನ್ನಾಗಿತ್ತು ವೆದರು. ತುಂಬಾ ಚಳಿ ಇತ್ತು ಮಾತ್ರ. ಸೊ ಗ್ರೀನ್ ಟೀ ಮಾಡಿಕೊಂಡು ಕುಡ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಅವ್ರು ಎದ್ದೇಳೋದನ್ನೇ ವೆಯ್ಟ್ ಮಾಡ್ತಾ ಇದ್ದೆ, ನಮ್ಮ ಮನೆಯವರು ಮತ್ತು ನಮ್ಮ ಮನೆ ಮಕ್ಕಳು. ಸೊ ಅಂದರೆ ಸ್ಟಾರ್ಟಿಂಗ್ ಚಳಿ ಇರುತ್ತೆ ಸ್ವಲ್ಪ, ಬೆಡ್ಡಿಂದ ಎದ್ದು ಬರೋವ್ರಿಗೂ. ಆಮೇಲೆ ಚಳಿ ಹೋಗ್ಬಿಡುತ್ತೆ. ಆ ಕೆಲಸ ಈ ಕೆಲಸ ಮಾಡ್ತಾ ಮೈ ಬಿಸಿಯಾಗಿ ಹೋಗ್ಬಿಡುತ್ತೆ. ಒಂದು 1/4 ಗಂಟೆ 20 ನಿಮಿಷ ವಾಕ್ ಮಾಡಿಬಿಟ್ಟು ಮಕ್ಕಳು ಅವರು ಎದ್ದೇಳೋವರೆಗೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಬರೀ ಮೇಲ್ ಮಾತ್ರ, ಒಳಗೆಲ್ಲ ಏನು ನಾನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಕಪ್ ಕಾರ್ ಅಲ್ವಾ, ಕ್ಲೀನ್ ಮಾಡಿದ ತಕ್ಷಣ ಚೆನ್ನಾಗಿ ಕಾಣಿಸುತ್ತಲ್ಲ. ಅಂದರೆ ನಾವು ಕ್ಲೀನ್ ಮಾಡ್ದಂಗೆ ಅದು ಕ್ಲೀನ್ ಕಾಣಿಸ್ತಾ ಇರಬೇಕು ಮಾಡೋದು, ಆವಾಗ ಇನ್ನೂ ಖುಷಿಯಾಗುತ್ತೆ ಮಾಡೋಕ್ಕೆ. ಬಟ್ ನನಗೆ ಇಂಥ ಕೆಲಸಗಳು ಇಷ್ಟ ಸ್ವಲ್ಪ, ಹಾಗಾಗಿ ಮಾಡ್ತಾಯಿದ್ದೀನಿ. ಮಾರ್ಲಾ, ನಿಂದೆ ಟೂರ್ನಮೆಂಟ್ ಇರೋದು. ನೀನು ಇನ್ನೂ ಮಲಗಿದೆಯಲ್ಲ 5:30 ಆದ್ರೂ. ಎದ್ದು ಬನ್ನಿ. ಡ್ಯಾಡಿ ಎಷ್ಟೊಳಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಅವರು ಹಾಲಿನ ಕ್ಯಾನ್ ಹೊರಗಡೆ ಇಟ್ಟು ಬಿಸಿನೀರು ಮಾಡ್ಕೊಂಡು ಕುಡಿದು ಪಪ್ಪಾಯ ಕಟ್ ಮಾಡಿ ಅವರು ಕೂಡ ಹೊರಟಾಯಿತು. ಕಾಫಿ ಬೆಳೆ ಉಜ್ಜಾಗುತ್ತೆ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಪಪ್ಪನ ರಥ ಹೊರಡ್ತು. ಇನ್ನು ಯಾವಾಗಲೂ ಇಷ್ಟೊತ್ತಿಗೆ ತೋಟಕ್ಕೆ ಹೋಗ್ಬಿಡ್ತಾರೆ, ಆನೆ ಕಾಟೋದು ಒಂದು ಭಯ. ನಮಗೂ ಅಷ್ಟೇ ಬೆಳಗ್ಗೆ ಇದ್ರ ಮೇಲೆ ಹೋಗ್ಬಿಟ್ಟು ಹಿಂಗೆ ಕ್ರಾಸ್ ಮಾಡಿಕೊಂಡು ಹಿಂಗೆ ಹೋಗಿ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಹತ್ತಿಸ್ಬಾರ್ದಂತೆ. ನಾನಾದರೆ ಅಲ್ಲಿವರೆಗೆ ಹೋಗಿ ರಿವರ್ಸ್ ತಗೊಳ್ಳೋದು. ಓಕೆ, ಕಾರ್ಯ ರೆಡಿ ಮಾಡಿಟ್ಟಿದ್ದೀನಿ ದಪ್ಪಕ್ಕೆ. ನನ್ನ ಮಗಳು ಬೆಳಗ್ಗೆ ಎದ್ದು ಈಗ 6:30 ಅವಳಿಗೆ ಕರಾಟೆ ನೆನಪೇ ಇಲ್ಲ ನನ್ನ ಮಗಳಿಗೆ. ಕೊಡ್ಲಿಬಿಟ್ಟೆ ಅಲ್ಲ ರೀ, ಕುಶಾಲನಗರ. ನನ್ನ ಮಗಳು ನೋಡಿ ನನ್ನ ಟಾಪ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ನಾನು ಫೋಟೋ ಶೂಟ್ ಮಾಡಿಸಿದ್ನಲ್ಲ ಅದೇ ಇದೆ. ನಿನಗೊಂದು ಅಸಿಸ್ಟೆಂಟ್ ಆಯ್ತು ಕ್ಯಾಮ್ರಾ ಡೇಟ್ ಈಗ. ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲರೂ ಒಂದೇ ಸರಿ ಬೀಳ್ತೀನಿ. ನಿನ್ನೆ ಆ್ಯಕ್ಚುಲಿ ಫೇಶಿಯಲ್ ಮಾಡಿಸ್ಕೊಂಡಿದ್ದೀನಿ, ಏನೂ ಮೇಕಪ್ ಮಾಡಿಲ್ಲ, ಬರೀ ಲಿಪ್ಸ್ಟಿಕ್ ಒಂದೇ ಅಷ್ಟೇ. ಹೌದಾ? ನನ್ನ ಹೆಂಡತಿ ಬ್ಯೂಟಿಫುಲ್ ಅಂತ ಹೆಮ್ಮೆ ಆಗುತ್ತೆ. ಓಹೋ ನೋಡು ಎಣ್ಣೆ ಹಚ್ಕೊತ್ತೆ. ಅಲ್ಲ ನೋಡಿ, ಕಾರ್ ಬರ್ತಿರೋ ಚಂದ ನೋಡಿ ಕತ್ಲಿಲ್ಲಿ. ಇವತ್ತು ಹೋದರೆ ನಾಳೆ ಸಂಜೆ ಬರೋದು. ಅಲ್ಲಿವರೆಗೂ ಅವಳು ಕರಾಟೆಯಲ್ಲಿ ಇರ್ತಾಳೆ. ನಾವು ಸ್ವಲ್ಪ ಅಲ್ಲಿ ಈ ಒಂಚೂರು ಪ್ಲೇಸ್ ಎಲ್ಲ ಇದ್ರೆ ಎಕ್ಸ್ಪ್ಲೋರ್ ಮಾಡೋಕೊಂಡ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ. ಚಂದ ಪ್ಲೇಸಸ್ ಅಲ್ಲಿ ನೋಡಬೇಕು ಎಲ್ಲ. ನನ್ನ ಮಗ ಮಲಗಿದ್ದಾನೆ, ಅವನಿಗೆ ರಾತ್ರಿನ ಎಲ್ಲ ರೆಡಿ ಮಾಡಿ ಮಲಗಿಸಿದ್ದೆ. ಅಂದರೆ ಸ್ನಾನ ಮಾಡಿ ಹೋಗ ಅಂತ ಬಟ್ಟೆ ಹಾಕಿ ಮಲಗಿಸಿದ್ದೆ. ಈಗ ಎದ್ದ ತಕ್ಷಣ ಚೂರು ಮುಖ ತಗೊಂಡು ಅಲ್ಲಿ ಎಲ್ಲಾದರೂ ತಿಂದು ಟಿಫನ್ ಹತ್ತ. ಅಜ್ಜಿ ಬಾಯ್. ನಮ್ಮ ಕಡೆ ಆನೆ ಜಾಸ್ತಿ ಅಲ್ವಾ, ಆನೆಗೆ ಅಂತ ಹೇಳ್ಬಿಟ್ಟು ಈ ಕಬ್ಬಿಣದ್ದು ರಾಡ್ ಹಾಕಿರೋದು. ಬೇಲಿ ಬರ್ದ ಹಾಗೆ ಗಿಡ ಮರಗಳನ್ನ. ಇಲ್ಲಿ ನಾವು ಹೋದ ತಿಂಗಳು ಯಾರೋ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ರು. ಸೂಸೈಡ್ ಇಲ್ಲಮ್ಮ, ಹೆಂಗ್ ಮಾಡ್ಕೊಂಡ್ರು? ಎಲ್ಲೋ ಬಿದ್ದಿದ್ದು ಇಲ್ಲಿ ಸಿಕ್ತು ಶವ. ಇದ್ರೊಳಗೆ ಒಳ್ಳೆ ಒಳ್ಳೆಲ್ಲ ಒಳ್ಳೆಲಿ ಯಾವುದೋ ಒಂದು 60 ವರ್ಷದ ಅಮ್ಮ ಪಾಪ. ಏನೋ ರಿಪೇರಿನ ರೋಡು ಇಲ್ಲ ಬಿದ್ದಿರ್ಬೇಕು, ಏನೋ ಗೊತ್ತಿಲ್ಲ. ಓರಿ ಇವನಿಗ ಚಂದ ಮಾಮ ಓಡಿ ಬಾ. ಹೋಟೆಲ್ ಫ್ರೀಯಾಗಿ ಬಂದಿದ್ದೀವಿ ಕೂಡಿಗೆಲೆ. ಇದೆಲ್ಲ ಇದಿದೆ, ಗೋಲ್ಡನ್ ಟೆಂಪಲ್ ಇದೆ, ಕರ್ಕೊಂಡು ತೋರಿಸ್ಬೋದು ಮಗಳಿಗೆ.
ಸರಿ ಹೋಗಿದ್ದೀನಿ. ಹೋಗಿದ್ದೀರಾ? ನಿನಗಲ್ಲ, ನಿನಗೆ ಕರಾಟೆ ಒಂದೇ. ನನ್ನ ಮಗಳು ಮಸಾಲೆ ದೋಸೆ ತಗೊಂಡಿದ್ದಾಳೆ. ಇದೆಂಥದ್ದು ಪೂರಿ ಎಲ್ಲ ಇಡ್ಲಿ ಅಲ್ವಾ ಅಂಥದ್ದು ಅಂತ ಇದೆ. ಇನ್ನು ಇದೇನೋ ಪತ್ತಲ್ ಅಂತ, ನಾನು ಇದೇ ಫಸ್ಟ್ ಟೈಮ್ ತಿಂತಿರೋದು. ಅಕ್ಕಿಯಿಂದ ಮಾಡೋದು. ಅಕ್ಕಿ ರೊಟ್ಟಿನೂ ಅಲ್ಲ, ಇಡ್ಲಿನೂ ಅಲ್ಲ, ಬಟ್ ಚೆನ್ನಾಗಿದೆ. ಪೂರಿನೂ ಅಲ್ಲ. ಕೂಡಿಗೆಯಲ್ಲಿ ಇವ್ರಿಗೆ ಪತ್ತಲ್ ಅಂತ ತರ್ಸ್ಕೊಂಡು ತಿಂದು ಸಖತ್ತಾಗಿತ್ತು. ಇಲ್ಲಿ ಚೆನ್ನಾಗಿತ್ತು. ಇನ್ನೊಂದು ಪತ್ತಲ್. ಇಡ್ಲಿ ಹಾಂ, ದೋಸೆ ತಗೊಂಡು ಒಳಗೆ ಇದಿಲ್ಲ, ಆಲೂಗಡ್ಡೆ ಪಲ್ಯ ಇಲ್ಲ. ಮಾಮೂಲಿ ಇದೆಲ್ಲ ಓಕೆ, ನಾರ್ಮಲ್ ಟೇಸ್ಟ್. ನಮ್ಮ ಹಾಸನ ಸೈಡ್ ಟೇಸ್ಟ್ ಬರೋದು ಬಂದಿಲ್ಲ ಇದು. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬರುವಾಗ ನಮ್ಮ ವ್ಯೂವರ್ಸ್ ಸಿಕ್ಕಿದ್ರು. ಅವರು ಕೂಡ ಮಾತಾಡ್ಸಿದ್ರು. ತುಂಬಾನೇ ಖುಷಿ ಆಯ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನನ್ನ ಮಗಳನ್ನ ಬಿಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ರೈತ ಭವನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕುಶಲ್ ನಗರಕ್ಕೆ ಹೋಗ್ತಾ ಇರೋದು. ಈಗ ಕೂಡಿಗೆಯಲ್ಲಿದ್ದೀವಿ. ನನ್ನ ಮಗ ಇನ್ನೂ ಕೈಯಲ್ಲಿ ವಡೆ ಹಿಡ್ಕೊ ಬರ್ತಾ ಇದ್ದಾನೆ. ಅದು ಎಷ್ಟು ತಿಂತು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಕರಾಟೆ ಡ್ರೆಸ್ ಹಾಕೊಂಡು. ಅಲ್ಲಿ ನೋಡು ಮಗಳು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಆಕ್ಚುಲಿ ಡಿಸೆಂಟ್ ಆಗಿರುತ್ತೆ ಇಲ್ಲಿ ಜಾಗಗಳು. ಕೇರಳ ತರನೇ ಫೀಲ್ ಕೊಡ್ತಾ ಇದೆ ಜಾಗ. ಊಟಕ್ಕೆ ಎಲ್ಲಿ ಏನು ಕುಸೆ ಬೂವ, ನನ್ನ ಮಗನಿಗೆ ಬೂವ, ಚಂದ್ರಮಾಮ ಚಂದಮಾಮ ಇದೆ. ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. ಇವತ್ತು ಕರೆಕ್ಟ್ ಟೈಮ್. ಅವ್ರು 8:30 ಹೇಳಿದ್ರು, 9 ಗಂಟೆಗೆ ಹೋಗ್ತಾ ಇದ್ವಿ. ಅದು ನಮಗೆ ಕರೆಕ್ಟ್ ಟೈಮ್. ಎಷ್ಟು ಜನ ಬಂದಿದ್ದಾರೆ ರೀ. ಪಾರ್ಕಿಂಗ್ ಒಳ್ಳೆ ಜಾಗ ಇದೆ. ಹೌದು. ನನ್ನ ಮಗ್ಳು ಕಾರಲ್ಲೇ ಕೂತ್ಕೊಂಡು ಕರೆಕ್ಟಾಗಿ ರೆಡಿಯಾಗಿ ಹೋಗ್ಬಿಟ್ಟಿದೆ. ನನ್ನ ಮಗ್ಳಿಗೆ ಭಯ ಆಗ್ತಿದೆ ಅಂತೆ, ಫೈಟ್ ಮಾಡ್ಬೇಕಲ್ಲ ಅಂತ. ಬೋಟ್ ಕೆಡಗು ಮಗಳು. ಮುಗ್ದೋಗಿದ್ದೀವ? ಇಲ್ಲವಾ, ತಿಂಡಿ ಎಲ್ಲ ಆಯ್ತು ಅಷ್ಟೇ. ಅವರೆಲ್ಲ ಈಗ ರೆಡಿಯಾಗಿ ಹೋಗ್ತಾರೆ. ಬಾಕು ಸರ್. ಇವ್ರ ಸ್ಕೂಲ್ ಮಕ್ಕಳೆಲ್ಲ ನೆನ್ನೆನೆ ಬಂದಿದ್ದಾರೆ. ನಾವು ಬೇಡ ಕಳ್ಸೋದು, ಒಬ್ಳನ್ನೇ 2 ದಿನ ಅಂತ ಅಂದ್ಕೊಂಡು ನಾವೇ ಅವಳ ಜೊತೆ ಬಂದಿದ್ದೀವಿ ಅಷ್ಟೇ. ನನ್ನಿಂದ ನೀವು ಕೇರಳಕ್ಕೆ ಬಂದಿದ್ದೀರಾ? ನನ್ನ ಮಗಳಿಂದ ನಾವು ಕೇರಳಕ್ಕೆ ಬಂದಿದ್ದೀವಂತೆ. ಮಗಳು ಕೇಳ್ಕೊ, ನಿಮ್ಮ ಸರ್ ಎಲ್ಲಿದ್ದಾರೆ ನೋಡು, ನಮಗೆ ಗೊತ್ತಾಗಲ್ಲ. ನನಗೆ ಗೊತ್ತಿಲ್ಲ, ಇಷ್ಟು ಜನರ ನಾನು ನೋಡಿ ನನ್ನ ಮಗಳಿಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಸ್ಕೂಲ್ ಮಕ್ಕಳು ಯಾವುದು, ಒಂದು ಮಕ್ಕಳು ನೋಡಿದ್ರೆ ಗೊತ್ತಾಗ್ಬೇಕಪ್ಪ. ಗೊತ್ತಾಗ್ತಾ ಇಲ್ಲ ಅವಳಿಗೆ. ನಿಮ್ಮ ಸರಿ ಫೋನ್ ಮಾಡ್ಕೋಬೇಕಾಗಿತ್ತು ರಜಾ. ಅಮ್ಮ ನಿಮ್ಮ ಫೇವ್ರೆಟ್ ಪುಲಾವ್ ಮಾಡಿದೆ. ಇಲ್ಲಿ ಅವರಲ್ಲ? ಹೌದಾ? ಎಲ್ಲಿ ನಡೀತಾರದು? ಹೌದಾ, ಥ್ಯಾಂಕ್ ಯು ಸೋ ಮಚ್. ಅದು ಸ್ಕೂಲ್ ಔಟ್ನಲ್ಲಿ ಅವ್ರು ಒಬ್ಬರು ಸಿಕ್ಕಿದ್ರೆ ಸಾಕು. ಎಲ್ಲಿದ್ದಾರೆ ಏನು ಕೇಳು. ನನಗೂ ಗೊತ್ತಿಲ್ಲ. ಇಲ್ಲ ತೋರಿಸಿ ಮಗಳು. ಓಸ್ ಓಸ್ ಹಿಂಗೆ ನಾಚ್ಕೊಳ್ಳೋ ಅಂಥದ್ದು ಏನು ಮಾಡೋದು? ಅಲ್ಲಿ ಎಲ್ಲರ ಜೊತೆ ಮಾಡೋದು. ಅಲ್ಲೋ ಎಲ್ಲರ ಜೊತೆ ಮಾಡೋದು, ಅವಾಗ ಏನಾಗಲ್ಲ. ಈಗ ಅಯ್ಯೋ ಬೇಡ್ರಿ. ಅವ್ರು ಭರತನಾಟ್ಯ ಮಾಡ್ತೀನಿ ಅಂದ್ಬಿಟ್ಟಿದ್ದೆ, ಒಂಥರ ಮಾಡಿದ್ರಲ್ಲ. ನನ್ನ ಮಗಳಿಗೆ ಹಿಂಗೆ ಜೋರಾಗಿ ಕಿರ್ಚಾಡೋದು, ಕೂಗಾಡೋದು, ನಗಾಡೋದು, ಮತ್ತು ಕಪ್ಪಿ ಹಂಗೆ ಆಡೋದು, ಇನ್ನೊಬ್ರು ವೆಹಿಕಲ್ ಹತ್ರ ಹೋಗೋದು, ಅವೆಲ್ಲ ಇಷ್ಟ ಆಗಲ್ಲ ನನ್ನ ಮಗಳಿಗೆ. ಅವ್ರಪ್ಪ ಬೇಕು ಅಂತ ರೇಗಿಸ್ತಾರೆ. ಹಂಗಾಗಿ ರೀ ಮಗಳಿಗೆ ಹೇಳ್ಕೊಟ್ಟಿದ್ರಿ ಹೆಂಗೆ ಮಾಡೋದು ಅಂತ ಹೇಳಿ. ನನಗೆ ಗೊತ್ತು, ಓಸ್ ಅಂತ. ಏನು ಜೋಕ್ ಮಗಳೇ. ನಾನಿಲ್ಲಿ ಬೆಲ್ಟ್ ಹಾಕೊಂತ ಇದೀನಿ. ಬೆಲ್ಟ್ ಹಿಂಗೆ ಕಟ್ಕೊಳ್ಳೋದು ಹಿಂಗೆ ಇಷ್ಟೇ. ಗಂಟ ತಗೊಂಬನ್ನಿ ಇಲ್ಲಿ. ಇಲ್ಲಿ ನನ್ಗೆ ಗೊತ್ತು ಇದು. ಕಟ್ಕೊಳ್ಳೋದು ಈಗ. ಅಯ್ಯೋ ಅಲ್ಲಿ ಫಸ್ಟ್ ಕರಾಟೆ ನನ್ನ ಮನೆಯವರಿಗೆ ಫಸ್ಟ್ ಸ್ಕೂಲಿಗೆ ಹೋಗಿದ್ರೆ ಇಲ್ವಾ ಅವರು? ಕರಾಟೆ ಚೇಂಜ್ ಏನು ಗೊತ್ತಿಲ್ಲ ಡ್ಯಾಡಿಗೆ. ಅದ್ರ ಬೇರೆ ಹೇಳ್ಕೊಟ್ಟಿದ್ದಾರೆ. ರೀ ಇವಾಗ ನನ್ನ ಮರ್ಯಾದೆ ಹೋಗುತ್ತೆ, ಸಾಕು ಬನ್ನಿರಿ. ನಾನೇನೆ ರೀ ರೀ ಸಾಕು, ನಿಧಾನ ಹೊಲ್ಟಿ ನನಗೆ ಹೊಡಿಯೋಕೆ ಸಾಕು ರೀ. ಎಲ್ಲ ನೋಡ್ತಾ ಇದ್ದಾರೆ. ನೀನು ಉಂಟು, ನಿಮ್ಮ ಅಪ್ಪ ಉಂಟು, ಏನಾದರೂ ಮಾಡ್ಕೊಳ್ಳಿ. ಇವ್ರು ಸರ್ ಎಲ್ಲಿದ್ದಾರೆ ಹುಡುಕ್ಬಿಟ್ಟು ಹೋಗಿ ಉಳ್ಳ ಬಿಟ್ಬಿಟ್ಟು ಬರಬೇಕು. ಅವ್ರಿಗೆ ದತ್ತು ಕೊಟ್ಬಿಟ್ಟು ಬರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಸರ್ ಇದಾರೆ ಅಂತ ಗೊತ್ತಿಲ್ಲ. ಅದೇ ಅದು ನೀನು ನೋಡ್ಕೋಬೇಕು. ನಿಮ್ಮ ಸರ್ನ ನಾನು ನೋಡೇ ಇಲ್ಲ ಮಗಳು. ಇಲ್ಲೇ ಹೋಗ್ಬೋದಲ್ಲ? ಬಾ ಮಗಳು. ಅಲ್ಲಿ ಓಹೋ ಮಗಳು ಇಲ್ಲಿ ಬರಬೇಡಿ. ಬಿಟ್ಕೊಡ್ತೀನಿ ಬಾ. ಇಲ್ಲಿ ನೋಡ್ಬೇಡಿ ನೀವು ಒಳಗೆ. ಆಚೆ ಬಿಟ್ಕೊಡ್ಬೇಕಲ್ಲ? ಹೌದಾ? ಎಲ್ಲಿ ಮಗಳು? ಏನು ಖುಷಿ ನೋಡಿ ಯಾವ ಶೀಲ್ಡ್ ಹೊಡ್ಕೊ ಬರ್ತೀರ ಇದ್ರಲ್ಲಿ. ಅಲ್ಲಿ ಯಾರಾದ್ರೂ ನಿನ್ನ ಫ್ರೆಂಡ್ಸ್ ಇಲ್ಲಿರೋದ್ರಲ್ಲಿ ಯಾವ್ದೊಂದು ದೊಡ್ಡದೈತಲ್ಲ ಅದು ಎತ್ಕೊ ಬನ್ನಿ ಹೋಗಿ. ಒಬ್ಬ ಎಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ. ನನಗೆ ನೋಡಿ ಭಯ ಆಗ್ತಾ ಇದೆ. ಪಾಪ ನನ್ನ ಮಗಳಿಗೆ ಯಾವ ಥರ ಆಗ್ತಾ ಇರ್ಬೋದು. ಬಟ್ ನನ್ನ ಮಗಳು ಶೈ ನೇಚರ್. ಬಟ್ ಆದರೂ ಧೈರ್ಯದಲ್ಲಿ ಏನೋ ಒಂದು ಅವರಪ್ಪ ನನಗೆ ಓಡಾಡ್ಕೊಂಡಿರುತ್ತೆ. ಬಟ್ ಅಲ್ಲಿ ಏನು ಮಾಡುತ್ತೋ ಗೊತ್ತಿಲ್ಲ. ನಾನು ಒಂದು ದಿನ ಅದು ಏನು ಮಾಡಿದೆ ಅನ್ನೋದು ಕೂಡ ನಾನು ನೋಡಿಲ್ಲ ಕರಾಟೆನ. ನನಗೇನು ಅಟ್ಲೀಸ್ಟ್ ಮನೇಲಿ ಜಾಸ್ತಿ ಅವಳು ಓಡಾಡಲ್ಲ. ಹಾಗಾಗಿ ಅಲ್ಲಾದರೂ ಒಂದು ಎಕ್ಸಸೈಸ್ ಆಗುತ್ತೆ, ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಏನೇನು ಮಾಡ್ತಾರೆ ಅದೆಲ್ಲದಕ್ಕೂ ಸೇರಿಸ್ತೀನಿ. ನಾನು ಅವಳಿಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದು ಬಿಟ್ಟರೆ ನಾನೇನು ಅಷ್ಟು ಇಂಟ್ರೆಸ್ಟೆಡ್ ಬರಲಿಲ್ಲ. ಬಟ್ ಇಲ್ಲಿ ನೋಡಿದಾಗ ಖುಷಿ ಆಗ್ತಾಯಿದೆ. ಪಾಪ ಕರ್ಕೊಬಂದಿದ್ದಕ್ಕೂ
ಸಮಾಧಾನ ಆಯಿತು. ಅದಕ್ಕೂ ಒಂದು ಧೈರ್ಯ ಬರುತ್ತೆ. ಒಂದು ಸ್ಟೇಜ್ ಹತ್ತಿದ್ರೆ ಅಲ್ಲಿ ಒಂದು ಸ್ವಲ್ಪ ಭಯ ಎಲ್ಲ ಕಡಿಮೆ ಆಗುತ್ತೆ. ನನ್ನ ಮಗಳನ್ನ ಬಿಟ್ಟು ಇವಾಗ ಹೋಗ್ತಾ ಇದ್ದೆ. ಇಲ್ಲೇ ಇದ್ದೀನಿ ನಾನು. ಕೊಡು ಮಗನೆ, ಅದು ಬೇಡ, ಸಾಕು ಬಿಸಾಕಣ. ಕೊಡು ರಾಜ, ಇದು ಬೇಡ, ಕೊಡು ಮಗನೆ, ಇದು ಬೇಡ. ರೆಡಿ ಹೋದ್ರು, ಓಡು 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 ಓಡು. ರೀ ಏನೋ ಕೈಯಲ್ಲಿ ಇಟ್ಕೊಂಡಿದ್ರು, ನಿಮ್ಮ ರಾಜ್ಕುಮಾರಿ ಚಪ್ಪಲ್ ಅದು, ನನ್ನ ಮಗಳದು. ಅವ್ರ ಡ್ಯಾಡಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಅಲ್ವಾ ಅಪ್ಪಂದಿರೋ, ಎಂಥ ಹೀರೋ ಆಗಿದ್ರು ಮಗಳು ಮುಂದೆ ಏನೂ ನಡೆಯಲ್ಲ. ಮಗಳು ಮುಂದೆ ಇಲ್ಲಿ ಒಂದು ಸ್ವಲ್ಪ ಜಾಗ ಚೆನ್ನಾಗಿದೆ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಆಸುಪಾಸು ಯಾವುದು ಲೊಕೇಶನ್ ಚೆನ್ನಾಗಿದೆ ನೋಡ್ಬೇಕೀಗ. ನೋಡ್ಬಿಟ್ಟು ಹುಡ್ಕೊಂಡು ಹೋಗ್ಬಿಟ್ಟು ಸಂಜೆ ಮತ್ತೆ ನನ್ನ ಮಗಳು ಬಿಡೋದ್ರೊಳಗೆ ಬರಬೇಕು. ಅಯ್ಯೋ ಅಯ್ಯೋ, ಒಂದಡಿ ಒಳಗೆ ಹೋಯ್ತಲ್ರಿ ಮಣ್ಣು ಕೆಳಗೆ. ಈ ಮಕ್ಕಳು ಮರಿ ಎಲ್ಲ ಆದಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ದು ಫೋಟೋನೇ ಇಲ್ಲ, ತೀರಾ ಕಡಿಮೆ. ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀವಿ. ಫೋಟೋ ತೆಕ್ಕೊಳ್ಳೋಣ. ಲವ್ ಯು ಮಗನೇ. ಇಲ್ಲೇ 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 ಏನು ಕಲರ್ ಕಾಣಿಸ್ತಿದ್ದೀನಿ. ನಮ್ಮ ನಳಿನಿ ಆಂಟಿ ಅದು ಗೋಲ್ಡನ್ ಫೇಶಿಯಲ್ ಮಾಡಿದ್ರೆ ಅವ್ರೀಗ ಫುಲ್ ವೆಜ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತಲ್ವ ರೀ? ಬಿಜನ್ ಸರ್, ಭಜನ್ ಸರ್ ಅವ್ರದ್ದು ರೆಸ್ಟೋರೆಂಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಅವ್ರು ಹೇಳಿದ್ರು ಲಾಸ್ಟ್ ಟೈಮ್, ಇವ್ರಿಗೆ ಹೇಳಿದರು ಬನ್ನಿ ಈಚೆ ಸೈಡ್ ಬಂದಾಗ ಅಂತ ಹೇಳಿ. ಬಟ್ ಅವ್ರೀಗ ವೆಜ್ ಅಲ್ಲ, ನಾನ್ ವೆಜ್ಜಿಂದ ಫುಲ್ ವೆಜ್ಜಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಮಾಡಪ್ಪ, ಅಮ್ಮಂದು ವಿಡಿಯೋ ಮಾಡು. ಹಾಂ, ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೆಂಗೆ ಇಟ್ಕೊಂಡು ಇಡಿ ಇಡಿ. ಹಾಂ ಹಾಂ, ಫೋನಲ್ಲೇ ನೋಡ್ಬೇಕು ಮಗನೇ. ಬಿಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ವಿಡಿಯೋ ಮಾಡು. ಕೊಟ್ಟಿ ಓಡಿ ಹೋದನು. ವಿಡಿಯೋ ಮಾಡು. ಡ್ಯಾಡಿ ವಿಡಿಯೋ ಮಾಡು, ದೂರ ನಿಂತ. ಕಾಣದಂತೆ ಮಾಯವಾದನು, ಕೈಲಾಸ ಸೇರಿಕೊಂಡನು. ಅಂದ ಇಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಅಲ್ಬೇಡ, ಅಲ್ಲಿ ಬಾ ಅಂತ. ಇಲ್ಲ ಅಲ್ಲಿ ಏರಿಕೊಂಡು ನೀನ್ ತೆಗಿಯ ಸಾಕು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು, ಕೈಲಾಸ ಸೇರಿಕೊಂಡನು. ಕ್ಯಾಮ್ರಾ ಬಿಟ್ಟ. ಕ್ಯಾಮ್ರಾಮ್ಯಾನ್ ನೋಡಿ, ನಮ್ಮನೆಯವರು ಕ್ಯಾಮ್ರಾಮ್ಯಾನ್. ಇಲ್ಲಿ ಪುಟ್ಟಣ ಕ್ಯಾಮ್ರಾ ಅಲ್ಲ, ನೀನ್ ಗಟ್ಟಿಗೆ ಇಟ್ಕೊ, ಡ್ಯಾಡಿ ಈಗ ಮಾತಾಡ್ತಾರೆ. ಮಾತಾಡ್ತೀನಿ, ನೀನ್ ಇಡ್ಕ ಅಪ್ಪಾಜಿ, ನೀನ್ ಇಡ್ಕ. ಸರಿ ಮಾಡು, ಸರಿ ಹೋಯ್ತು. ಇಟ್ಕೊ ಮಗ್ನೆ. ಸರಿ ಹೋಗಿರ್ಲಿಲ್ಲ ಅಂತ. ಓ ಹೆಂಗೆಂಗೋ ಇದ್ದು ಪಾಪ ಪ್ರೆಸ್ ಮಾಡ್ತಾರೆ ನೋಡಿ ರೆಕಾರ್ಡ್. ಈಗ ಇಲ್ಲಿ ನೋಡಿ ಮಾಡ್ದ ಈಗ. ಓ ಸರಿ ಮಾಡ್ಕೊಡು ಅಂತ ಪಾಪ. ಈಗ ಇಟ್ಕೊ, ಡ್ಯಾಡಿ ಮಾತಾಡ್ತಾರೆ. ಹಾ ಇಡ್ಕ ಈಗ. ಹಾ ಈಗ ಸರಿ ಹೋಯ್ತು, ಇಡ್ಕ. ಅಣ್ಣನ್ ಜೋರ್ ಮಾಡ್ಬೇಡ, ಸೈಡಿಗೆ ಹೋಗುತ್ತ. ಹಾ ನೋಡಿ, ಇಲ್ಲಿ ನನ್ನ ಮಗ ಈಗ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ. ಇಷ್ಟು ದಿನ ನನಗೂ ಕ್ಯಾಮ್ರಾ ಇಟ್ಕೊಂಡು ಸಾಕಾಗಿ ಹೋಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ಗಿಡ ನೋಡಿ, ಆಕಾಶ ನೋಡಿ, ಚಂದ್ರ ನೋಡಿ. ಏ ಬಾರು ಪುಟ್ಟಣ್ಣ ಸಾಕು, ಡ್ಯಾಡಿ ಹತ್ರ ಹೋಗಿ ಝೂಮ್ ಹಾಕೋ. ಈಗ ಎಸಿತಾರ ಹೆಂಗೆ ನೋಡಿ, ಕ್ಯಾಮ್ರಾಮನ್ ಹಿಡಿದು ಕ್ಯಾಮ್ರಾ ಹಿಡಿದು. ಹಂಗೆ ಹೆಂಗ್ ಕಟ್ಟಿ ಎಷ್ಟೋಗಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಗಲೀಜ್ ಮಾಡಿದ್ದಾರೆ. ಕಸ ಎಸಿಬಾರ್ದು, ಹಿಂಗೆ ಕಸ ಎಸಿಬಾರ್ದು. ಎಸ್ತಾಗ ಏನಾಗುತ್ತೆ, ಇದು ಕರ್ಗಲ್ಲ. ಕರ್ಗಲ್ಲ, ಕರೆಕ್ಟ್ ಬಂತ. ಮತ್ತೆ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಇದು ನೋಡಿ. ಕ್ಯಾಮ್ರಾಮನ್ ಬಿದ್ದು ಎದ್ದು ಎಲ್ಲ ಕ್ಯಾಮ್ರಾ ಇಟ್ಕೊತಿದ್ದಾರೆ. 200 ವರ್ಷ ಹಳೆ ಮರ ಇದು. ಹಂಗಾಗಿ ಮರದ ಕೆಳಗೆ ಬಂದು ಕೂತ್ಕೊಂಡ್ರೆ ಇಲ್ಲೂ ಅಷ್ಟು ಒಂದಿಷ್ಟು ಬಾಟುಗಳು ಸಿಗ್ತಾರೆ. ನೋಡ್ತಿದ್ರೆ ಬಾಟಲ್ ಇಲ್ಲಿ ನೋಡಿ, ಬಂದು ಎಣ್ಣೆ ಹೊಡೆದು ಬೀಳ್ತಾನೆ. ಈಗ ನೇಚರಲ್ಲಿ ಬಂದು ಮಜಾ ಮಾಡಿ ಎಣ್ಣೆ ಹೊಡೆದು ಬೀಳ್ತಾನೆ, ಇಟ್ಕೊಳ್ಳಿ ಬೀಳ್ತಾನೆ. ಸರಿ ಬಂತಾ ಕ್ಯಾಮ್ರಾಮನ್? ನೆಕ್ಸ್ಟ್ ಈಗ ಅವನೇ ಕರೀತಾನೆ ನೋಡಿ. ಬನ್ನಿ ಬನ್ನಿ. ಮನೆಗೊಂದು ಮರ ಅಂತ ಹೆಂಗ್ ಹೇಳ್ತಾರೆ, ಹಂಗೆ ಮರಕ್ಕೊಂದು ಬಾಟ್ಲು ಅಂತ ಇಟ್ಟಿದ್ದಾರೆ ಇಲ್ಲಿ ಜನ ನೋಡಿ. ಎಲ್ಲೋದು ಒಂದೊಂದು ಮರಕ್ಕೊಂದೊಂದು ಬಾಟ್ಲು. ಇಡೀರಿ ಕ್ಯಾಮ್ರಾಮನ್ ಕರೆಕ್ಟಾಗಿ. ಯಾಕೆ ನೀವು ವಿಡಿಯೋ ಮಾಡ್ತಾ ಇದ್ರಲ್ಲ, ಯಾಕೆ ಎತ್ತಾಗ್ತಾ ಇಲ್ಲ ಅಂತ ಎತ್ತು ನಾವು ಎಲ್ಲಿಗೆ ಹಾಕೋದನ್ನ ತಗೊಂಡೋಗಿದ್ನ. ಅದಕ್ಕೆ ಅವ್ರು ಇಲ್ಲೇ ಹಾಕಿರೋದು. ಅದಕ್ಕೆ ಇಲ್ಲೇ ಹಾಕ್ಬಿಡೋರು. ಅವ್ರಿಗೂ ಡಸ್ಟ್ಬಿನ್ ಸಿಕ್ಕಿಲ್ಲ ಹಾಕಕ್ಕೆ. ಸಖತ್ ಬಂದವ್ರೆ. ನಾವು ಬರೀ ಹಾಸನದವ್ರಲ್ಲ ಇದು. ನಾನು ಅನ್ಕೊಂಡೆ ನಮ್ಮ ಮಕ್ಳು ಒಂದು 60 ಜನ ಅಷ್ಟೇ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ 500-600 ಜನ ಬಂದಿದ್ದಾರೆ ಮಕ್ಳು. ಸುಮಾರು ನೋಡಿ ಯಾವ್ಯಾವ ಜಾಗದಿಂದ ಬಂದವ್ರೆ. KA01, KA05 ಬೆಂಗಳೂರಿಂದೆಲ್ಲ ಬಂದವ್ರೆ. ಇನ್ನು 2 ಗಂಟೆ ಆಯ್ತು. ಈಗ ನಮ್ಮ ಮಗಳಿಗೆ ಏನ್ ಮಾಡ್ತೈತೋ ಹೋಗಿ ನೋಡೋಣ. ಹೋಗಿದ ತಕ್ಷಣ ಖುಷಿ ಅಂತ ಹೊಡಿತಿರ್ಬೇಕೆಲ್ಲ, ಆಕಾಶದಲ್ಲಿ ಹಾರಾಡ್ತಿರ್ಬೇಕು ಎಲ್ಲರೂ. ನನ್ನ ಮಗ ಕೂತ್ಕೊಂಡು ಒಂದು ಕಿತ್ಲೆಹಣ್ಣು ತಿಂದಿದೆ. ಈಗ ಡಾಗ್ ಫ್ಯಾಟಸ್ ಇಟ್ಕೊಂಡಿದೆ. ನಾನು ಕಜಾಯ ತಿಂತಾ ಇದ್ದೀನಿ. ನನ್ನ ಮಗಳು ಚಾಕ್ಲೇಟ್ ಬನ್ಬೇಕು ಅಂತ ಎತ್ತಿಟ್ಕೊಂಡಿದೆ. ಆ್ಯಕ್ಚುಲಿ ನನ್ನ ಮಗಳು
ಅವಳ್ದು 2 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂದ್ರೆ ಇಲ್ಲಿ ಪ್ಲೇಸಸ್ ಹೇಳಿದೆಲ್ಲ ನನ್ನ ಮಗಳಿಗೆ ಖುಷಿ ಆಗಂತದ್ದು. ಅಂದ್ರೆ ನಿಸರ್ಗಧಾಮ ಅಂತ ಇದೆಯಂತೆ, ಬರ್ಡ್ ಪಾರ್ಕ್, ಅಲ್ಲಿಗೆ ಒಂಚೂರು ಹೋಗ್ಬಿಟ್ಟು ಬರೋಣ. ಇನ್ನು ಅವಳು ಇಲ್ದಲ್ಲ ಅಲ್ಲಿಗೆ ಹೋಗಕ್ಕೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡು ಇಲ್ಲೇ ಕಿತ್ಲೆ ನಮ್ಮ ಕೊಟ್ಟು ಕಳ್ಸಿದ್ರು. ಕಿತ್ಲೆಹಣ್ಣು ತಿನ್ಕೊಂಡು ಆಪಲ್ ತಿನ್ಕೊಂಡು ಕೂತೀನಿ. ತಳಗು ಕೂಸೆ. ಹೌದು. ಹೆಂಗ್ ಗೊತ್ತಾಯ್ತವ? ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಈಗ್ಲಾ ಊಟ ಆಯ್ತಾ ನಿಮ್ದು? ಮುಗಿತಾ? ನಮ್ದು ಆಮೇಲೆ 3 ಗಂಟೆ ಮೇಲೆ. ಹೌದಾ? ನೀವು ಕೊಡ್ಲಿ ಪಟ್ಟೆನಾ? ಥ್ಯಾಂಕ್ ಯು ಮನೆ. ಥ್ಯಾಂಕ್ ಯು. ಸಣ್ಣ ಮಕ್ಕಳೆಲ್ಲ ಬಂದು ಮಾತಾಡಿಸ್ತಿದ್ರೆ 6th 7th ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬಟ್ ಸಣ್ಣ ಮಕ್ಳುಗಳು ಏನಕ್ಕೆ ನಮ್ಮ ದೊಡ್ಡವ್ರನ್ನ ನೋಡ್ತಾರೆ ಗೊತ್ತಾಗಲ್ಲಲ್ವಾ. ಅವು ಬಂದು ಪೂಜಾ ಆಂಟಿ ನೀವು ಪೂಜಾಕ್ಕೆ ರಾಜಲ್ವಾ ಅಂತ ಹೇಳಿ ವಿಡಿಯೋ ನೋಡ್ಕೊ ಬಂದು ಮಾತಾಡಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹೌದು. ಕೈ ಮನೆ ಫ್ರೆಂಡ್ಸ್ ಎಲ್ಲ ಪೂಜಾಕ್ಕೆ ಎಲ್ಲ ಬಂದಿದ್ದಾರೆ ಇಲ್ಲಿ ಮಾತಾಡ್ಸಿಗೆ ಅಂತ. ಅಣ್ಣ ಮನೆ ಆಪಲ್ ತಿಂತೀರವ? ಬೇಡವಾ? ಅಮ್ಮವ್ರು ಬಂದಿದ್ದಾರೆ, ನೀವು ಒಬ್ರೇನಾ ಮಕ್ಕಳು? ಅಮ್ಮ ಅಜ್ಜಿ ಬಂದಿದ್ದಾರಾ? ತಡಿ ಮನೆ, ತಗೋ ಮನೆ ಬಿಸ್ಕಿಟ್. ಥ್ಯಾಂಕ್ ಯು. ಇಲ್ಲೇ ಇರ್ತೀರಲ್ಲ? ಇಲ್ಲೇ ಇರ್ತೀವಿ ಮನೆ. ತಗೋ ಮನೆ. ಥ್ಯಾಂಕ್ ಯು ಮನೆ. ದೊಡ್ಡವ್ರು ಮಾತಾಡಿಸೋದಕ್ಕಿಂತ ಸಣ್ಣ ಮಕ್ಳು ಮಾತಾಡಿಸೋದಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಸಣ್ಣ ಮಕ್ಳಿಗೆ ಅಷ್ಟು ಸುಲಭವಾಗಿ ಎಲ್ಲ ಅಟ್ರಾಕ್ಟ್ ಆಗಲ್ಲ. ಅಂದ್ರೆ ಅವ್ರ ಏಜಿಗೆ ಈ ಹುಡುಗರಾದ್ರೆ ಸ್ವಲ್ಪ ಬೈಕ್ ರೈಡರ್ ಆದ್ರೆ ಇಷ್ಟಪಡ್ತಾರೆ. ಬಟ್ ನನ್ನ ಪಾಪ ಅದು ಇಲ್ಲ. ಅಬ್ಸರ್ವ್ ಮಾಡಿದ್ರಿ ನೀವು? ಈ ಮಕ್ಳಿಗೆ ನಾನು ಬಿಸ್ಕೆಟ್ ಕೊಡ್ಲಿಲ್ಲ. ಎಷ್ಟು ಜನ ಇದಾರೋ ಗೊತ್ತಾಗ್ಲಿ, ಇಬ್ರು ಕೊಟ್ಟು ಹೆಂಗ್ ತೆಗ್ದ್ಬಿಟ್ಟು ಕೊಡ್ತಾ ಇದ್ದೀವಿ. ಅದಕ್ಕೆ ಬೀಳ್ತಿದ್ದು. ಒಂಚೂರು ನಾವೇನ್ ಮಾಡ್ತೀವಿ ಮಕ್ಕಳು ಅನ್ನೋದು ನಮ್ ಸಣ್ಣ ಬಿಹೇವಿಯರ್ ಮಕ್ಳು ಮುಂದೆ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನನ್ನ ಮಗ ಮಾತ್ರ ಸಖತ್ ಅಬ್ಸರ್ವ್ ಮಾಡ್ತಾನೆ. ಡಾರ್ಕ್ ಫ್ಯಾಂಟಸಿ ತಗೋಬಿಟ್ಟು ಬಂದಿದ್ದೆ ನನ್ನ ಮಗಳಿಗೆ ಅಂತ. ಪಾಪ ಮಕ್ಳು ಮಾತಾಡ್ಸಿದ್ರಲ್ಲ, ಅಷ್ಟು ಖುಷಿಲಿ ಮಾತಾಡ್ತಾರೆ ಅಂತ ಒಂದೊಂದು ಕೊಟ್ಟೆ. ಫಸ್ಟ್ ಸ್ಟಾರ್ಟಿಂಗ್ 3 ಮಕ್ಳಿಗೆ ಕೊಟ್ಟೆ. ಆಮೇಲೆ ತುಂಬಾ ಜನ ಮಕ್ಳು ಬಂದ್ರು. ಅದು ಅಷ್ಟು ಸಾಕಾಗುತ್ತೆ ಇಲ್ಲೋ ಗೊತ್ತಾಗಲ್ಲ. ಒಂದ್ ಕೊಟ್ರು ಒಂದಕ್ಕೆ ಬೇಜಾರಾಗುತ್ತೆ ಅಂತ ಸುಮ್ಮನಾದೆ. ನನ್ನ ಮಗನೇ ತೆಗೆದು ಕೊಡ್ತಾ ಇದೆ. ಅಪ್ಪಾಜಿ ಬಿಡೋದು ಏನು ಸ್ಟೇರಿಂಗ್ ಎಲ್ಲ ತಿರ್ಗಿ ಏನೇನು ಮಾಡ್ತಾವನೆ. ನನ್ನ ಮಗಳು ಬರೋದು ಇನ್ನೂ ಒಂದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂದರು. ಇನ್ನು ಅಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ನಿಸರ್ಗಧಾಮ ಅಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ವಿ. ಹಾಗೆ ಕೈಯಿಂದ ಮಾಡಿದಂಥ ಬ್ಯಾಗ್ ಎಲ್ಲ ಇದ್ದು. ಬಟ್ ಇದು ಅಷ್ಟು ಯೂಸ್ ಬರಲ್ಲ ನನಗೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಆದರೂ ಕೂಡ ಬ್ಯಾಗ್ ನೋಡೋಕೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಒಂದು ತಗೊಬಿಟ್ಟು ಬಂದೆ. ಹಾಗೆ ಈ ಪ್ಲೇಸ್ ನನಗೆ ಒಂಥರ ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆಲ್ಲ ಅಲ್ಲಿ ಆಟ ಆಡೋಕ್ಕೆಲ್ಲ ನೋಡಿ ಬಸ್ಸು, ವ್ಯಾನ್ ಆ ಥರ ಎಲ್ಲ ಇತ್ತು. ಹಾಗೆ ಇಲ್ಲಿ ವುಡ್ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬಾಕ್ಸ್ ಆಗಲಿ ಅಥವಾ ಗ್ಲಾಸ್ ಆಗಲಿ ಮತ್ತು ವಾಸು, ಶೋ ಪೀಸು ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಬಟ್ ಕೆಲವರಂತೂ ಇಂಥದನ್ನ ತುಂಬಾ ಇಷ್ಟಪಡ್ತಾರೆ. ನನಗೆ ಓಕೆ ಒಂದೊಂದು ಸರಿ. ಹಾಗೆ ಇದು ಲಿಪ್ಪೋಮಲ್ಲ, ಇದೊಂಥರ ಸೆಂಟ್ ಅಂತ ಹೇಳಿದ್ರು, ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು ಬಾಕ್ಸ್ ತೊಗೊಂಡೆ. ಹಾಗೆ ಇದು ಎಲ್ಲ ಥರದನ್ನ ಕಾಳುಗಳು ಹಾಕಿ ಗಣಪತಿ ಮಾಡಿರ್ತಾರಲ್ಲ, ಅದು ನಮ್ಮ ಮನೆಯವರು ಮದುವೆಗೂ ಮುಂಚೆ ಅವ್ರು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಂತ ಹೇಳಿ ತಗೊಬಿಟ್ಟು ಬಂದಿದ್ರು. ಹಾಗೆ ಇದು ಫ್ರಿಜ್ಜಿಗೆ ಹಾಕೋ ಅಂತ ಮ್ಯಾಗ್ನೆಟ್ ಶೂ ಪೀಸು ತುಂಬಾ ಚೆನ್ನಾಗಿತ್ತು. ಪುಟ್ಟದೊಂದು ತೊಗೊಬಿಟ್ಟು ಬಂದೆ. ಬೆಂಗಳೂರು ಮನೆಗೆ ಹೋದಾಗ ಹಾಕೋಣ ಅಂತ ಹೇಳಿ. ಅದು ಅಲ್ಲಿಟ್ಟು ಮರ್ತೋಗಿ ನಾನು ಕೈ ಸಿಗೋದೊಳಗೆ ಹೊಡೆದೇ ಹೋಗಿರುತ್ತೋ ಏನೋ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗಂತೂ ಜಾಗ ಇಷ್ಟ ಆಯಿತು. ಯಾಕಂದರೆ ನಾವು ಸಿಂಗಾಪುರಲ್ಲಿದ್ದಾಗ ಅಲ್ಲಿ ಇಂತಿಂಥ ಪ್ಲೇಸ್ಗಳಿರೋದು, ಅಂದರೆ ಬುಗ್ಗೀಸು, ತೊಪಾಯ, ಲಿಟಲ್ ಇಂಡಿಯಾ ಅಂತ ಹೇಳಿ ಅದೆಲ್ಲ ನೆನಪಿಗೆ ಬರ್ತದೆ. ಏನೋ ಒಂಥರ ಚೆನ್ನಾಗಿತ್ತು ಅಂತ ಅನಿಸ್ತು. ಹಾಗೆ ಇದು ಮೇಲೆ ಜಿಪ್ಲೈನ್ ಇದೆ, ಮೇಲೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ನಾಳೆ ನನ್ನ ಮಗಳನ್ನ ಕರ್ಕೊಬಿಟ್ಟು ಬರಬೇಕು. ಇದೆಲ್ಲ ಮುಗಿಸ್ಕೊಂಡು ಹೋಗೋದ್ರೊಳಗೆ ನನ್ನ ಮಗಳು ಆಟ ಎಲ್ಲ ಮುಗ್ದಿತ್ತು. ಏನೋ 3rd ಪ್ರೈಸ್ ಬಂದಿದೆ ಅಂತ ಹೇಳ್ತಿದ್ದ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಮಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.